ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ನಿಮಗೆ ಹೇಳಿದ್ನಲ್ವಾ ನಮ್ಮ ಕಿರಣನ್ ಮದುವೆ ಅಂತ. ಸೊ ಇವತ್ತು ಮದುವೆ ಒಂದು ರಿಸೆಪ್ಷನ್ನು. ಮಾರ್ನಿಂಗ್ ಬಂದು ಮದುವೆ ಇರೋದು. ಸೊ ಮದುವೆ ಗಂಡ ಹುಡುಕಿ ಸಾಕಾಯ್ತು. ಸೊ ಕೊನೆಗೂ ಸಿಕ್ದ ನೋಡಿ. ಮದುವೆ ಗಂಡಿಗೆ ಮೇಕಪ್ ಮಾಡ್ತಿದ್ದಾರೆ. ಹೊಸ ಬೆಳಕು ಕಿರಣ್ ನಿನ್ನ ತೋರಿಸಿಲ್ಲ ಬಿಡು ಬಬ್ಲು. ಆ ಕಡೆ ನಮ್ ಫ್ರೆಂಡ್ ಬಬ್ಲು ಪಾಪ ಬಟ್ಟೆ ಬೆಚ್ಕೊಂಡಿದ್ದಾರೆ, ಅದಕ್ಕೆ ಇರಿಟೇಷನ್ ಕಣ್ರಿ. ಕಿರಣ್ ಮೈಸೂರು ರಾಜ ರಾಜ್ಕುಮಾರಿ ಎಲ್ಲೇ ರಾಜ್ಕುಮಾರಿ ಫೋಟೋ ಶೂಟ್ ಮಾಡ್ತಾರೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ರಾಜ್ಕುಮಾರಿ ಫೋಟೋ ಶೂಟ್ ಮಾಡ್ತಾರೆ. ಪಾಪ ಮದ್ವೆ ಗಂಡು ಇದೆಲ್ಲ ನೋಡಿಲ್ಲ ಮೇಕಪ್ನೆಲ್ಲ. ನೋಡಿ ಫ್ರೆಂಡ್ಸ್, ಲಿಪ್ಸ್ಟಿಕ್ ಹಾಕೊಂಡು ಮದುವೆ ಗಂಡು ರೆಡಿ ಆಗ್ಬಿಟ್ಟಿದ್ದಾನೆ. ಹೀರೋ ತರ ರೆಡಿ ಆಗಿದ್ದಾನೆ. ಹೀರೋನೇ. ಸೊ ಫೈನಲಿ ಹುಡುಗನ ರೆಡಿ ಮಾಡಿಬಿಟ್ಟು ಆಚೆ ಸ್ಟೇಜ್ ಮೇಲೆ ಕರ್ಕೊಬಂದ್ವಿ. ನೋಡಿದ್ರೆ ಮದುವೆ ಎಣ್ಣೆ ಇಲ್ಲ. ಮದುವೆ ಹೆಣ್ಣು ಎಲ್ಗೂ ಹೋಗಿಲ್ಲ, ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಿದ್ರು. ಸೊ ನಮ್ಮ ಹುಡುಗನು ಜಾಯ್ನ್ ಅದ. ನೋಡಿ ಅವನ ಮಕ್ಕದಲ್ಲಿ ಎಷ್ಟು ಖುಷಿ ಅಂದರೆ ಅಪ್ಪ, ಯಾವತ್ತೂ ನೋಡಿಲ್ಲ ಅಷ್ಟು ಖುಷಿ. ಪಾಪ ಅವನಿಗೆ ಫೋಟೋ ಶೂಟ್ಗಳಲ್ಲಿ ಪೋಸ್ ಕೊಡೋಕ್ಕೆ ಬರಲ್ಲ. ಅವನ ಕೈಯಲ್ಲಿ ಹೆಂಗೆಂಗೋ ಪೋಸ್ಗಳು ಕೊಡಿಸ್ತವ್ರೆ ನೋಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕಿರಣ ಮದುವೆ ಆಗ್ಬಿಟ್ಟ. ಕಿರಣ ನಿದ್ದೆ ಹೋಗದರ್ಶಿ ಅವಂದೆಲ್ಲ ಬಿಡೋ, ನಿಂದೆವಾಗ ಹೇಳೋ. ನಂದ ನೆಕ್ಸ್ಟ್ ವರ್ಷ ಆಗ್ಬಿಡುತ್ತೆ ಮದುವೆ. ಕಿರಣಂಗೆ ಫೋಟೋ ಶೂಟ್ ಮಾಡ್ತಿದ್ರೆ ನಾವಂತೂ ಹೆವಿ ಜಾಲಿ ಮಾಡ್ತಾ ಇದ್ವಿ ನೋಡಿ. ನಮ್ಮ ದರ್ಶನ್ಗಂತೂ ಕ್ವಾಟ್ಲೆ ಕೊಟ್ಕೊಂಡು ಅವ್ನು ನೋಡ್ರೆ ಫೋಟೋ ಅಂದ್ಕೊಂಡು ನೋಡ್ತಾವ್ನ ವಿಡಿಯೋನ. ಆದರೆ ಅವನಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಿರೋದು. ಇಲ್ಲಿ ನೋಡಿ ನಮ್ಮ ಬಬ್ಲು ಫುಲ್ಲು ಮದುವೆ ಗಂಡ ಥರ ರೆಡಿ ಆಗಿಬಿಟ್ಟಿದ್ದಾನೆ. ಅವನಿಗೂ ಒಂದು ಹುಡುಗಿ ಹುಡುಕ್ಬೇಕು ಇವಾಗ. ನೆಕ್ಸ್ಟ್ ಅವನದೇ ಮದುವೆ. ಸಕ್ಕದಾಗಿ ರೆಡಿ ಆಗಿದ್ದಾನೆ ನೋಡಿ. ಊಟ ಮಾಡ್ಕೊಂಡು ಹೋಗಿ ಖುಷಿಯಾಗಿರಿ. ಸೊ ನಂದು ಒಂದು ಔಟ್ಫಿಟ್ ಚೆಕ್ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ ನೋಡಿ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೊ ಅಷ್ಟೇ ಫ್ರೆಂಡ್ಸ್, ಪಾರ್ಟ್ 2 ಇದೆ ಈ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.